ಓಂ ಶಾಂತಿ ಅವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಅವ್ರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಅವರೇ. ಇವರ ಕಷ್ಟಗಳು ಬಡವರಿರಲಿ ಶ್ರೀಮಂತರಿರಲಿ ಅಥವಾ ಯಾವುದೇ ಜಾತಿ ಧರ್ಮ ಇರಲಿ ಅಥವಾ ಹೆಣ್ಣು ಗಂಡು ಅಥವಾ ಚಿಕ್ಕವರು ದೊಡ್ಡವರು ಯಾರೇ ಆಗಿರಲಿ ಅವರೇ, ಈ ಕಷ್ಟ ಸುಖ ಅನ್ನೋದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಕೆಲವರಿಗೆ ಬರೀ ಕಷ್ಟಗಳೇ ಬರ್ತಾ ಇರುತ್ತೆ, ಕಷ್ಟಗಳಲ್ಲೇ ಕೊಳಿತಾ ಇರ್ತಾರೆ ಎಷ್ಟೋ ವರ್ಷಗಳ ಕಾಲ. ಇನ್ನು ಕೆಲವ್ರು ನೋಡ್ರಿ, ಬರೀ ಸುಖದ ಸುಪ್ಪತ್ತಿಗೆನಲ್ಲೇ ಇರ್ತಾರೆ. ಅವ್ರಿಗೆ ಕಷ್ಟ ಅಂದರೆ ಏನಂತೆ ಗೊತ್ತಿರಲ್ಲ. ಬಡತನ ಅಂದರೆ ಏನಂತ ಗೊತ್ತಿಲ್ಲದವ್ರು ಇವತ್ತು ತುಂಬ ಜನ ಇದೆ. ಅವ್ರಿಗೇನೇನು ಇರುತ್ತೆ ಅಂತ ಊಹಿಸ್ಲಿಕ್ಕೂ ಅಸಾಧ್ಯ. ಅಷ್ಟೊಂದು ಆಸ್ತಿ ಪಾಸ್ತಿ ಇರುತ್ತೆ, ಅಷ್ಟೊಂದು ಕಾರುಗಳು, ಟೂ ವೀಲರ್ಗಳು, ಅಪಾರ್ಟ್ಮೆಂಟ್ಗಳು, ಮನೆಗಳು ಸಾಕಷ್ಟು ಬಾಡಿಗೆ ಬರುತ್ತೆ. ತಿಂಗಳು ಫ್ಯಾಕ್ಟ್ರಿಗಳು ಸಾಕಷ್ಟು ಇರುತ್ತೆ. ಹಾಗೆ ಕಂಪನಿಗಳು ಏನೇನೋ ಸಾಫ್ಟ್ವೇರ್ ಕಂಪನಿ, ಇನ್ನೊಂದು ಕಂಪನಿ, ಮತ್ತೊಂದು ಕಂಪನಿ, ಹಿಂಗೆಲ್ಲ ಇರ್ತವೆ. ಅವರ ಅಪ್ಪ ಅಮ್ಮ ಅಥವಾ ತಾತ ಮುತ್ತಾತ ಅವರೆಲ್ಲ ಬೇಜಾನು ಆಸ್ತಿ ಮಾಡಿಟ್ಟಿರ್ತಾರೆ. ಅವ್ರಿಗೆ ಈ ಕಷ್ಟ ಅನ್ನೋದೇ ಗೊತ್ತಿರಲ್ಲ ಹುಡ್ದಾಗಿಂದ. ಅದರಲ್ಲಿ ಸುಖದ ಸುಪ್ಪತ್ತಿಗೆನಲ್ಲಿ ತಿಂದು ಕುಡಿದು ಲೈಫ್ ಎಂಜಾಯ್ ಮಾಡ್ತಾರೆ ಅವರು 24 ಅವರ್. ಒಂದು ದಿನಕ್ಕೆ ಕೆಲವರು ಲಕ್ಷಗಳು ಖರ್ಚು ಮಾಡ್ತಾರೆ, ಕೆಲವರಂತೂ ಕೋಟಿಗಳು ಖರ್ಚು ಮಾಡ್ತಾರೆ ಒಂದೇ ದಿನದಲ್ಲಿ. ಎಲ್ಲ ವೇಸ್ಟಾಗಿ ಖರ್ಚು ಮಾಡ್ತಾರೆ. ಅವ್ರಿಗೋಸ್ಕರ ಮಾಡ್ತಾರೆ. ವೇಸ್ಟ್ ಅನ್ನಲ್ಲ ನಾನು, ಅವ್ರಿಗೋಸ್ಕರ ಮಾಡ್ತಾರೆ. ಆ ರೀತಿ ಇರ್ತಾರೆ. ಇನ್ನು ಕೆಲವರು ಏನೋ ಲೈಫೆಲ್ಲ ಎಂಜಾಯ್ ಮಾಡಿ ಲಾಸ್ಟ್ಗೆ ಆರೋಗ್ಯ ಇಲ್ಲದೆ ಕೊಳಿತಾ ಇರ್ತಾರೆ. ಆರೋಗ್ಯ ಭಾಗ್ಯ ಇಲ್ಲದೆ ಹಾಸ್ಪಿಟ್ಲ್ಗಳು ಅಲ್ಲಿ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ನರ್ವ್ಸ್ ಪ್ರಾಬ್ಲಮ್ಮು, ಬ್ರೈನ್ ಪ್ರಾಬ್ಲಮ್, ಹೀಗೆ ಕೊಳಿತಾ ಇರ್ತಾರೆ. ಇನ್ನು ಕೆಲವರು ಅವರು ಒಂದು ಕಾಲದಲ್ಲಿ ಲೈಫ್ ಎಂಜಾಯ್ ಮಾಡಿರ್ತಾರೆ. ಹಾಗಂತ ಎಲ್ಲರೂ ಲೈಫ್ ಎಂಜಾಯ್ ಮಾಡೋರು, ಎಲ್ಲರೂ ಕುಡಿಯೋರು, ಎಲ್ಲರೂ ತಿನ್ನೋರು, ಎಲ್ಲರೂ ಕೆಟ್ಟವರು ಅಂತಲ್ಲ. ಶ್ರೀಮಂತರಲ್ಲಿ ಎಷ್ಟೋ ಮಂದಿ ಬುದ್ಧಿವಂತರಿದ್ದಾರೆ. ಎಷ್ಟೇ ಆಸ್ತಿ ಪಾಸ್ತಿ ಇರಲಿ, ಏನೆಲ್ಲ ಇರಲಿ, ಅದನ್ನು ಹಾಳು ಮಾಡದೆ ರಕ್ಷಣೆ ಮಾಡಿಕೊಂಡು ಇನ್ನೂ ಬೆಳೆಸ್ಕೊಂಡು ದುಡ್ಕೊಂಡು ಒಳ್ಳೆಯ ಥರ ಹೋಗೋರು ಬೇಜಾನಿದ್ದಾರೆ. ಗೊತ್ತಾಯ್ತಲ್ಲ. ಮಕ್ಕಳಿಗೆ ಆ ರೀತಿ ಕೆಲವರು ತಂದೆ ತಾಯಿ ಒಳ್ಳೆಯ ಸಂಸ್ಕಾರ ಕಲಿಸಿರ್ತಾರೆ. ಆದರೆ ಕೆಲವರು ಸಂಸ್ಕಾರ ಕಲಿಸಿದ್ರೂ ಕೂಡ ಮಕ್ಕಳು ಕಲಿಯೋಲ್ಲ. ಕೆಲವರು ತಂದೆ ತಾಯಿ ಸಂಸ್ಕಾರ ಕಲಿಸದೇ ಇದ್ದರೂ ಕೂಡ ಮಕ್ಕಳೇ ಒಳ್ಳೆಯವರು, ಅವರಲ್ಲೇ ಒಳ್ಳೆ ಗುಣ ಬರುತ್ತೆ. ಇದಕ್ಕೆ ಕಾರಣ ಡಿ ಎನ್ ಎ ವಂಶವಾಹಿ ಗುಣಗಳು. ತಾತ ಮುತ್ತಾತ ಅವರಿಂದ ವಂಶವಾಹಿ ಗುಣಗಳು ಬಂದಿರುತ್ತೆ. ಅಪ್ಪ ಅಮ್ಮ ಕೆಟ್ಟವರಾದರೂ ಅಥವಾ ಅಕ್ಕಪಕ್ಕ ಇರೋರು ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ತಾತ ಅಜ್ಜಿ, ಅಣ್ಣ ತಮ್ಮ ಯಾರೋ ಕೆಟ್ಟವರಾಗಿದ್ರು ಕೂಡ ಇವರು ಒಳ್ಳೆಯವರಾಗಿ ಅರಳ್ಬಿಟ್ಟಿರ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆಯವರಾಗಿ. ಯಾಕೆ? ಅವರ ವಂಶವಾಹಿ ಗುಣಗಳು ಅವ್ರ ಶರೀರದಲ್ಲಿ, ಜೀವಕೋಶಗಳು, ಅದರಲ್ಲಿ DNA ಇರುತ್ತೆ. ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಒಳ್ಳೆಯ ಗುಣಗಳು. ಹಿಂದಿನ ಜನ್ಮಗಳಿಂದ ಅವರಿಗೆ ಬಂದಿರುತ್ತೆ. ಅಪ್ಪ ಅಮ್ಮ ತಾತ ಮುತ್ತಾತ ಅವರಿಂದ ಅದು ವಂಶ ಪರಂಪರೆ ಗುಣ ಬಂದಿರುತ್ತೆ. ಅಥವಾ ಆ ಭಗವಂತನ ದಯೆ ಅಂತ ಹೇಳ್ಬೋದು. ಅಥವಾ ಯಾರೋ ಒಳ್ಳೆಯ ಗುರುಗಳು, ದೇವರು, ಒಳ್ಳೆಯ ಸ್ನೇಹಿತರು, ಒಳ್ಳೆಯವ್ರ ದರ್ಶನದಿಂದ ಅವರಿಗೆ ಒಳ್ಳೆಯ ಗುಣಗಳು ಬಂದಿರುತ್ತೆ. ಆರೋಗ್ಯನೂ ಅವ್ರಿಗೆ ಮತ್ತೆ ಮುಂದೆ ಇರುತ್ತೆ. ಅವ್ರು ಒಳ್ಳೆಯದೇ ಆಗುತ್ತೆ ಇವಾಗಲೂ. ಓಕೆನಾ? ಅಂದರೆ ಇಲ್ಲ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಎಲ್ಲರಿಗೂ ದೇವರು ಅನ್ನೋರು ಬೇಕು. ದೇವರು ಅಂದರೆ ಯಾರು? ಆಯಾ ಧರ್ಮದಲ್ಲಿ ದೇವತೆಗಳು ಬೇಕು, ಗುರುಗಳು ಬೇಕು, ಅವರ ಸಲಹೆ ಬೇಕು ಕಷ್ಟ ಕಾಲದಲ್ಲಿ. ಕೆಲವರು ಕಷ್ಟ ಇರಲಿ ಇಲ್ಲದೆ ಹೋಗಲಿ, ಸುಖ ಇರಲಿ ಇಲ್ಲದೆ ಹೋಗಲಿ, ಭಗವಂತನನ್ನು ಆರಾಧಿಸ್ತಾರೆ, ಭಕ್ತರಾಗಿರ್ತಾರೆ. ಆದರೆ ಯಾವ ದೇವರ ಭಕ್ತರಾದರೂ ಸರಿ, ಯಾವ ಧರ್ಮದಲ್ಲಾದರೂ ಸರಿ ಭಕ್ತರಾಗಿರ್ತಾರೆ. ಈಗ ಗಣನಾಥರ ಭಕ್ತರು, ವಿಘ್ನೇಶ್ವರ, ಹಿಂದೂ ಧರ್ಮದಲ್ಲಿ ವಿಘ್ನೇಶ್ವರನ ಭಕ್ತರು, ಕುಮಾರಸ್ವಾಮಿ ಭಕ್ತರು, ಹಾಗೆ ಶಿವಶಕ್ತಿ, ಹರಿಶಕ್ತಿ, ರಾಮೇಶಕ್ತಿ, ಸತ್ಯೇಂದ್ರಾದಿ ದೇವತೆಗಳ ಶಕ್ತಿ ಭಕ್ತರು ಇರ್ತಾರೆ. ಶ್ರೀ ರಾಮಾಂಜನೇಯ, ಲಕ್ಷ್ಮಣ, ಲೋಕುಶ, ಸೀತಾ, ಊರ್ಮಿಳ, ಶ್ರುತಕೀರ್ತಿ ಇತ್ಯಾದಿ ಭಕ್ತರು ಇರ್ತಾರೆ ಅಲ್ವಾ? ಅವ್ರವ್ರ ಭಕ್ತರದು, ಅವ್ರವರು ದೇವರು, ಅವ್ರವ್ರಿಗೆ ಅಭಿಮಾನಿಗಳವರು, ಸರಿಲ್ಲ? ಆದರೆ ಏತಕ್ಕಾಗಿ ಅಭಿಮಾನಿಗಳಾಗ್ತಾರೆ? ಏತಕ್ಕಾಗಿ ದೇವರನ್ನು ಆರಾಧಿಸ್ತಾರೆ? ಕೆಲವರು ಕಷ್ಟ ಬಂದಾಗ ದೇವರಿಗೆ ಶರಣಾಗ್ತಾರೆ, ಗುರುಗಳಿಗೆ ಶರಣಾಗ್ತಾರೆ. ಕಷ್ಟ ಬಂದಾಗ ಸುಖವಾಗಿರುವಾಗ ಬಿಡ್ರಿ, ಲೈಫ್ ಎಂಜಾಯ್ ಮಾಡಿರ್ತಾರೆ. ಆದರೆ ಇನ್ನು ಕೆಲವರು ಹಂಗಲ್ಲ. ಸುಖ ಇರಲಿ, ಎಷ್ಟೇ ಸುಖ ಇರಲಿ, ಭಗವಂತನ ಮೇಲೆ, ಗುರುಗಳ ಮೇಲೆ ಭಕ್ತಿ ಇರುತ್ತೆ. ಗುರುಗಳು ದೇವರಂದರೆ ಭಯ ಭಕ್ತಿ ಇರುತ್ತೆ. ಬಡವರು ಅಂದರೆ
ಬಡವರು ಕಷ್ಟದಲ್ಲಿರೋರು ಅಂದರೆ ಸ್ವಲ್ಪ ದಯೆ ದಾಕ್ಷಿಣ್ಯ ಇರುತ್ತೆ. ಅಂಥ ಒಳ್ಳೆಯವ್ರು ತುಂಬ ಜನ ಇದ್ದಾರೆ. ಇರಲಿ, ಅವರವರು ಕ್ಯಾರೆಕ್ಟ್ರು ಒಂದೊಂದು ಥರ ಒಳ್ಳೆಯದು ರೀತಿ. ಈಗ ನಾನು ಹೇಳೋಕೆ ಹೊರಟಿರೋದು, ಒಬ್ಬ ದೇವ್ರು ತಗೊಳ್ಳೋಣ. ಈಗ ಗಣಪತಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಮಠಕ್ಕೆ ಹೋಗಿ, ಎಲ್ಲೇ ದೇವ್ರ ದರ್ಶನ ಮಾಡಿ, ಅದು ಹತ್ತಿರ ಆಗಿರಲಿ ದೂರ ಆಗಿರಲಿ, ಯಾವುದೇ ಚಿಕ್ಕ ದೇವಸ್ಥಾನ ಆಗಿರಲಿ ದೊಡ್ಡ ಕ್ಷೇತ್ರ ಆಗಿರಲಿ, ಒಟ್ಟೆಲ್ಲ ದೇವ್ರ ದರ್ಶನ ಮಾಡ್ತೀರ. ಈಗ ಗಣಪತಿ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಬೇಕಲ್ವ. ಶ್ರೀಕೃಷ್ಣ ಭಗವಾನ, ರುಕ್ಮಿಣಿ, ಸತ್ಯಭಾಮ ಅಂದ್ರೇನು ಸರಿಯಾಗಿ ತಿಳ್ಕೊಬೇಕು. ಇಲ್ಲ ಸೀತಾರಾಮ ಅಂದ್ರೇನು ಸರಿಯಾಗಿ ತಿಳ್ಕೊಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರು, ಎಲ್ಲೋ ಸ್ವಲ್ಪ ಹೋದೆ, ಎಲ್ಲ ತಿಳ್ಕೊಬಿಟ್ಟೆ ಅಲ್ಲೋ ಇದು ಅಹಂ ಇರಬಾರ್ದು. ಗೊತ್ತಾಯ್ತಲ್ಲ. ಕೆಲವರೆಲ್ಲ ಹೆಂಗಪ್ಪ ಅಂದರೆ ಸ್ವಲ್ಪ ತಿಳ್ಕೊಬಿಡ್ತಾರೆ, ಸ್ವಲ್ಪ ವೀಡಿಯೋ ನೋಡ್ತಾರೆ ಯಾರ್ದೋ ಗುರುಗಳ ಬಗ್ಗೆ, ಇಲ್ಲ ಯಾವುದೋ ರಾಮಾಯಣನೋ ಮಹಾಭಾರತನೋ, ಇಲ್ಲ ಯಾವುದೋ ಒಂದು ಭಗವದ್ಗೀತೆನೋ ಕುರಾನೋ ಬೈಬಲ್ಲೋ ಸಿಖ್ಖರ ಗ್ರಂಥನೋ ಬುದ್ಧರ ಗ್ರಂಥನೋ ಜೈನ ಗ್ರಂಥನೋ ಸ್ವಲ್ಪ ಓದ್ಬಿಡ್ತಾರೆ. ಸ್ವಲ್ಪ ಓದ್ಬಿಟ್ಟು ಏನಿಲ್ಲ ಇದರಲ್ಲಿ ಎಲ್ಲ ವೇಸ್ಟು, ಪ್ರಯೋಜನ ಇಲ್ಲ ಅನ್ನೋ ಥರ ಕಾಮೆಂಟ್ಗಳು ಬರೀತಾರೆ, ಇಲ್ಲ ಮಾತಾಡ್ತಾರೆ ಕೆಟ್ಟದಾಗಿ. ಓದ ಯಾರೆಲ್ಲ ಪೂರ್ತಿ ವಿಚಿತ್ರವಾಗಿ ಆಡ್ಬಿಡ್ತಾರೆ. ಈಗ ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಸೀರಿಯಲ್ ಆಗಲಿ, ಫಸ್ಟಿಂದ ಲಾಸ್ಟ್ವರೆಗೂ ಫಿನಿಶ್ ಆಗೋರು ನೋಡಿದಿರ್ತಾರೆ, ಅರ್ಥ ಆಗೋದು. ಯಾವುದೇ ಕಥೆ ಆಗಲಿ ಫಸ್ಟಿಂದ ಲಾಸ್ಟ್ವರೆಗೆ ಕೇಳಿರ್ತಾರೆ, ಅದು ಪೂರ್ತಿ ಅರ್ಥ ಆಗೋದು. ಸ್ವಲ್ಪ ಮೊದಲು ನೋಡ್ಬಿಡ್ತಾರೆ ಒಂಚೂರು, ಅದರಲ್ಲೇ ಇವ್ರು ತಲೆಯಲ್ಲಿ ಹಾಕೋಬಿಟ್ಟು ಅಷ್ಟೇ ಸ್ಟೋರಿ ಅನ್ಕೊಬಿಟ್ಟು ಇಲ್ಲೇನಿಲ್ಲ ಅನ್ಕೊಬಿಡ್ತು. ಅದು ಕೆಟ್ಟದ್ದಾಗಲಿ ಒಳ್ಳೇದಾಗಲಿ ಫಸ್ಟ್ ಒಂಚೂರು ನೋಡ್ಬಿಟ್ಟು ಅಷ್ಟೇ ಅಂತ ಡಿಸೈಡ್ ಮಾಡಿಬಿಡೋದು. ತಿರ್ಗಿ ಅದನ್ನು ಬಿಟ್ಬಿಡೋದು ನೋಡ್ತೀರ ಪೂರ್ತಿ ಹೊಟ್ಟೋದು. ಬರೀ 5% ಕೂಡ ನೋಡಿರಲ್ಲ ಇವರು. ಅಂಥ ಅಯೋಗ್ಯ ಪೆಲ್ಲೆಗಳಿರ್ತವೆ. ಅಂಥ ಅವ್ರನ್ನೇನು ಅನ್ಬೇಕಾ ಗೊತ್ತಿಲ್ಲ, ಅಂಥ ಅವ್ರು ಇರ್ತಾರೆ ಅಯೋಗ್ಯರು. ಅವ್ರ ತಲೆಯಲ್ಲಿ ಎಲ್ಲಿರ್ತದೆ ಅಲ್ಲ ಗೊತ್ತಿಲ್ಲ ಬಿಡಿ. ಓಕೆ, ಅಂತ ಅವ್ರು ಸವಸ್ಬೇಡ. ಅದರಲ್ಲಿ ಅಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ, ಗಣಪತಿ ಮೊದಲು ಗಣಪತಿ ಅಂದರೆ ಏನು ತಿಳ್ಕೊಬೇಕು. ಎಷ್ಟೋ ಅಲ್ಲೇ ಧರ್ಮೀಯರು ಅಥವಾ ಇದೇ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇರೋವರೇ ಅವಿವೇಕಿಗಳು, ಅಜ್ಞಾನಿಗಳು, ಪಾಪಿಗಳು, ಪುಂಡ ಪೋಖರಿಗಳು ಅಂತಾರೆ ಇವ್ರನ್ನ. ಇಂಥವರು ಗಣಪತಿ ಬಗ್ಗೆ ಇರಲಿ, ಯಾವುದೋ ಹಿಂದೂ ದೇವ್ರ ಬಗ್ಗೆ ಇರಲಿ, ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದ ದೇವತೆಗಳನ್ನು ಅವೇಳನ ಮಾಡ್ತಾ ಕೆಟ್ಟದಾಗ ಮಾತಾಡ್ತಾ ಪಾತಾಳಕ್ಕೆ ತುಳಿತಾರೆ. ಇವರು ಹೇಳ್ಕೊಳ್ಳೋದು ನೋಡಿದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಇವ್ರದ್ದು, ದೊಡ್ಡ ದೊಡ್ಡ ತಂಡಗಳು ಇವ್ರದ್ದೇ ಒಂದು ತೊಟ್ಟಿಗೆ ಹಂಗಿರುತ್ತೆ. ಓ ಅಂತ ಹೇಳ್ಕೊತಾರೆ, ಏನೋ ನಾವೇ ದೇಶ ಪ್ರೇಮಿಗಳೆಲ್ಲ ಥರ. ಇವರು ಮಾಡೋದೇನೋ ಈ ಥರ ಎಲ್ಲ ಕೆಲಸಬಾರ್ದು ಆಲೋಚನೆಗಳು, ಕೆಲಸಬಾರ್ದು ಚಿಂತನೆಗಳು. ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಗುರುಗಳ ಬಗ್ಗೆಲ್ಲ ಅವೇಳನ ಮಾಡೋದು, ಹಿಂದೂ ಧರ್ಮದ ದೇವತೆಗಳ ಬಗ್ಗೆ ಎಲ್ಲ ಅವೇಳ. ಕಾರಣ ಏನು? ಸರಿಯಾಗಿ ತಿಳುವಳಿಕೆ ಇಲ್ಲ. ಸರಿಯಾದ ತಿಳುವಳಿಕೆ ಅವ್ರಿಗಿಲ್ಲ, ತಿಳ್ಕೊಂಡಿಲ್ಲ. ಅದಕ್ಕೆ ಇವರು ಅಜ್ಞಾನಿಗಳಾಗಿ ಕೂತಿರ್ತಾರೆ. ಇಲ್ಲ ಒಳ್ಳೆಯವರ ವಿಚಾರಕ್ಕೆ ಬರೋಲ್ಲ. ಒಳ್ಳೆಯವ್ರು ಹೆಂಗೆ, ಯಾವ ದೇವ್ರಿಗೂ ಅವಮಾನ ಮಾಡಲ್ಲ, ಅವೇಳನ ಮಾಡಲ್ಲ, ಗುರುಗಳಿಗೂ ಅವಮಾನ ಮಾಡಲ್ಲ, ಅವೇಳನ ಮಾಡಲ್ಲ, ಒಳ್ಳೆಯವರು. ಆದರೆ ಅವ್ರು ದೇವ್ರ ದರ್ಶನ ಮಾಡ್ತಾರೆ, ಗುರುಗಳ ದರ್ಶನ ಮಾಡ್ತಾರೆ, ಪುಣ್ಯ ಕೆಲಸಗಳು ಮಾಡ್ತಾರೆ. ಆದರೂ ಪಾಪ ಅವ್ರ ಕಷ್ಟಗಳು, ಏನೋ ಕಾಯಿಲೆಗಳು, ಏನೋ ಹೆಣ್ಣು ಸಿಗಲಿಲ್ಲ, ಏನೋ ಗಂಡ ಸಿಗಲಿಲ್ಲ, ಏನೋ ಮನೆ ಕಟ್ಟಲಿಲ್ಲ, ಏನೋ ಒಂದು ಒಳ್ಳೆ ಕೆಲಸ ಸಿಗಲಿ, ಈ ಥರ ಸಮಸ್ಯೆಗಳು ಉಳ್ಕೊಳ್ತವೆ. ಇದಕ್ಕೆ ಕಾರಣ ಏನು ಅಲ್ವಾ? ಈಗ ಒಳ್ಳೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಯಾಕೆ ಒಳ್ಳೆಯವರಾಗಿದ್ದು ದೇವ್ರ ದರ್ಶನ ಮಾಡಿ, ಗುರುಗಳಿಗೆ ಸೇವೆ ಮಾಡಿ, ದೇವ್ರ ಸೇವೆ ಮಾಡಿ, ಒಳ್ಳೆ ಥರ ಇದ್ದು, ಯಾರಿಗೂ ಅನ್ಯಾಯ ಮಾಡ್ದಿರ, ಬಡವರಿಗೆ ಅವರಿಗೆ ಒಳ್ಳೆಯವ್ರಿಗೆ ಸಹಾಯ ಮಾಡ್ತಾ, ಗುರುಗಳಿಗೆ ದಕ್ಷಿಣೆ ಆಗ್ತಾ ಇರೋರಿಗೆ ಕಷ್ಟ ಇದೆ. ಯಾಕೆ? ಒಂದು ಕಾರಣ, ಅವರ ಹಿಂದಿನ ಜನ್ಮಗಳಲ್ಲಿ ಅವ್ರ ತಾತ ಮುತ್ತಾತ ಇವ್ರು ಮಾಡಿದ ಪಾಪ ಇವ್ರಿಗೆ ಅಂಟ್ಕೊಂಡಿರಬೇಕು. ಇಲ್ಲ ಆಕಸ್ಮಿಕವಾಗಿ ಯಾರೋ ಇವ್ರನ್ನ ಅಪಾರ್ಥ ಮಾಡಿಕೊಂಡು, ಒಳ್ಳೆಯವ್ರನ್ನ ಅಪಾರ್ಥ ಮಾಡಿಕೊಂಡು ಇವ್ರ ತಲೆ ಮೇಲೆ ಚಪ್ಪಲಿ ಎಳೆದಿರಬೇಕು, ಶಾಪ ಹಾಕಿರಬೇಕು. ಅಪಾರ್ಥ ಮಾಡಿಕೊಂಡ್ರು, ಇವರೇನೋ ತಪ್ಪಾಡಿಲ್ಲ, ಒಳ್ಳೆಯವರಾಗಿರ್ತಾರೆ, ಒಳ್ಳೆ ಥರನೇ ಹೋಗಿರ್ತಾರೆ, ಅವ್ರಿಗೆ ಅರ್ಥ ಆಗಿರಲ್ಲ, ಅವಿವೇಕಿಗಳಿಗೆ ಶಾಪ ಹಾಕಿರ್ತಾರೆ. ಒಂದು ವೇಳೆ ಅವರಲ್ಲಿ ಏನೋ ಇಷ್ಟ ತಪಶಕ್ತಿ ಇದ್ದರೆ ಅದು ಇವ್ರು ತಟ್ಬಿಡುತ್ತೆ, ಆವಾಗ ಇವ್ರ ಕಷ್ಟಗಳು ಬರುತ್ತೆ. ಎರಡನೇದು, ಇಲ್ಲ ಇವರ ಏನೋ ಬೇಜವಾಬ್ದಾರಿ ಅಚಾತುರ್ಯದಿಂದ ಏನೋ ತಪ್ಪಾಗಿರಬೇಕು. ಇವರು ಒಳ್ಳೆಯವರೇ ಆದರೆ ಆಕಸ್ಮಿಕವಾಗಿ ತಪ್ಪುಗಳಾಗುತ್ತೆ. ಇಲ್ಲ ನಾವು ಕಾಲು ಜಾರಿ ಬಿದ್ದೋಗ್ತೀವಿ, ಇಲ್ಲ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಎಲ್ಲೋ ಏನೋ ತಿಂದ್ಬಿಡ್ತೀವಿ, ಕ್ಲೀನಾಗಿರೋ ಫುಡ್ ಸಿಗೋಲ್ಲ, ಅದು ರೋಗ ಅಂಟ್ಕೊಂಡಿರುತ್ತೆ, ಅದು ತಿಂದ್ಬಿಡ್ತೀವಿ. ಇದೆಲ್ಲ ಆಕಸ್ಮಿಕ. ನೋಡಿ, ಇಲ್ಲಿ ಯಾರಿಗೋ ಹೊಟ್ಟೆ ಒರೆಸ್ಲಿಲ್ಲ, ಯಾರ ತಲೆ ಹೊಡಿಲಿಲ್ಲ, ಯಾರಿಗೋ ಮೋಸ ಮಾಡಲಿಲ್ಲ, ಆಕಸ್ಮಿಕವಾಗಿ ರೋಗಗಳು ಬರುತ್ತೆ ನಮಗೆ. ನಾವೇನೋ ಪಾಪ ಮಾಡಿದ್ರು. ಇದಕ್ಕೆ ಕಾರಣ ಏನೋ ನಮ್ಮದೇ ಬೇಜವಾಬ್ದಾರಿ ಇರುತ್ತೆ. ಅದು ಕೂಡ ನಮ್ಮಲ್ಲಿ ಇರಬಾರ್ದು. ಬರೀ ನಾವು ಒಳ್ಳೆಯವರಾದರೆ ಸಾಲದು, ಕೆಟ್ಟವರು ಯಾರು ಅಂತ ತಿಳ್ಕೊಬೇಕು, ಕೆಟ್ಟ ಜಾಗಗಳು ಯಾವುದು ಅಂತ ತಿಳ್ಕೊಬೇಕು, ಎಲ್ಲಿ ಅಶುದ್ಧತೆ ಇದೆ ಅದು ತಿಳ್ಕೊಬೇಕು. ಹಾಗೆ ಯಾವ ದೇವಸ್ಥಾನಕ್ಕೆ ಹೋದರೆ ಆ ದೇವರು ಅಂದ್ರೇನು, ವಿಘ್ನೇಶ್ವರ ಅಂದ್ರೇನು, ವಿಘ್ನೇಶ್ವರನ ಹೇಗೆ ಇದ್ದಾನೆ, ವಿಘ್ನೇಶ್ವರನ ನಿಜವಾದ ತತ್ವ ಏನು, ಆ ದೇವ್ರ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಬೇಕು.
ಅಧ್ಯಯನ ಮಾಡಬೇಕು, ಆ ದೇವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು. ಆವಾಗಲೇ ನಮ್ಗೆ ಒಳ್ಳೆಯದಾಗೋದು. ಒಂದು ಆರೋಗ್ಯ ಆಗಲಿ, ಒಂದು ವ್ಯಾಪಾರ, ಕಂಪನಿ, ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಕೆಲಸ ಕಾರ್ಯ ಆಗಲಿ ಯಶಸ್ಸನ್ನು ಕಾಣಬೇಕಾದ್ರೆ ನಮ್ಮಲ್ಲಿ ಒಳ್ಳೆಯ ಚಿಂತನೆ ಇರಬೇಕು, ಒಳ್ಳೆಯ ಆಲೋಚನೆ ಇರಬೇಕು, ಒಳ್ಳೆಯ ಪರಾಮರ್ಶೆ ಮಾಡಬೇಕು. ಯಾವುದೇ ಆಗಲಿ ನಾವು ಬರೀ ನೋಡಿಬಿಟ್ರೆ ಸಾಲದು, ಪರಾಮರ್ಶೆ ಮಾಡಬೇಕು. ಕೇಳಿಬಿಟ್ರೆ ಸಾಕು, ನೋಡಿ ಪರಾಮರ್ಶೆ ಮಾಡಬೇಕು, ಚಿಂತನೆ ಮಾಡಬೇಕು, ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು. ಆಮೇಲೆ 100 ಸಾರಿ ಯೋಚನೆ ಮಾಡಿ ನಾವು ಡಿಸೈಡ್ ಮಾಡಬೇಕು. ಹಾಗಾದ್ರೆ ಹೇಗೆ ಮಾಡೋದು? ಅದಕ್ಕೆ ದೇವರಿದ್ದಾರೆ, ಗುರುಗಳಿದ್ದಾರೆ. ಹಾಗಾದ್ರೆ ಮೊದಲನೇ ದೇವ್ರು ಯಾರು? ಗಣಪತಿ. ಗಣಪತಿ ಅಂದ್ರೇನು ನೋಡ್ರಿ? ಗಣ ಅಂದರೆ ಪವಿತ್ರ, ಗಣ ಅಂದರೆ ಪವಿತ್ರ, ಪತಿ ಅಂದರೆ ಸ್ವಾಮಿ. ಪವಿತ್ರವಾದ ಯಾವುದೇ ವಸ್ತು ಆಗಲಿ, ಪವಿತ್ರವಾದ ಯಾವುದೇ ಜೀವಿ ಆಗಲಿ, ಪವಿತ್ರವಾದ ಯಾವುದೇ ಶಕ್ತಿ ಆಗಲಿ, ಅದಕ್ಕೆ ಸ್ವಾಮಿ ಗಣಪತಿ. ಗಣ ಅಂದರೆ ಪವಿತ್ರ. ನೀವಾಗಿರ್ಬೋದು, ನಿಮ್ಮ ವಸ್ತುಗಳಾಗಿರ್ಬೋದು, ಈ ಜಗತ್ತಾಗಿರ್ಬೋದು, ಏನಾಗಿರ್ಬೋದು, ಪವಿತ್ರವಾದದ್ದು, ಶುದ್ಧವಾದದ್ದು. ಅದಕ್ಕೆ ಅಧಿಪತಿ ಯಾರು? ಸ್ವಾಮಿ. ಪತಿ ಅಂದರೆ ಸ್ವಾಮಿ, ಗಣಪತಿ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಗಣಪತಿಯರು ಆರಾಧಿಸ್ತೀವಿ. ಗೊತ್ತಾಯ್ತಾ? ಹಾಗೆ ದೇವತೆಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಲಂಬೋದರ. ಲಂಬೋದರ ಏನೇನು? ಲಂಬ ಅಂದರೆ ಉದ್ದ, ಉದ್ದವಾಗಿರ್ತಕ್ಕಂಥದ್ದು. ದರ ಅಂದರೆ ಧರಿಸಿರ್ತಕ್ಕಂಥವ್ನು. ಏನು ಉದ್ದ ನೀವು ಹೇಳಿ? ಏನೋ ಉದ್ದವಾಗಿರೋದನ್ನು ಧರಿಸ್ಬಿಟ್ಟು ಅವ್ನು ಹೇಳ್ಕೊಬಿಟ್ರೆ ಆಗೋಯ್ತಾ? ಅಲ್ಲ. ಲಂಬೋದರ. ದರ ಅಂದರೆ 2 ವಿಧ ಬರುತ್ತೆ. ಈಗ ದರ ಅಂದರೆ ಬೆಲೆ, ನೆನಪಿಟ್ಕೊಳ್ಳಿ, ಬೆಲೆ. ದರನಲ್ಲಿ 2 ಇರುತ್ತೆ. ಒತ್ತು ಕೊಟ್ಟಿರ್ತಾರೆ ದರಕ್ಕೆ, ಕೆಲವುದಕ್ಕೆ. ದಾಗೆ ತ ತಾ ದ ಧಾ ನೋಡಿ, ಒತ್ತು ಇರುತ್ತೆ. ದರ 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 ದರೆ ನೋಡಿ. ದರೆ ಅಂದರೆ ಭೂಮಿ, ದರ ಅಂದರೆ ಧರಿಸೋದು. ಎಷ್ಟು ವ್ಯತ್ಯಾಸ ಇದೆ. ಇನ್ನೂ ಒಂದಿದೆ, ದರ ಅಂದರೆ ಬೆಲೆ. ಬೆಲೆ, ಒಂದು ವಸ್ತುವಿಗೆ ಬೆಲೆ ಇರುತ್ತಲ್ಲ, ಅದನ್ನು ಕೂಡ ದರ ಅಂತೀವಿ. ದರ ನಿಗದಿಪಡಿಸ್ತೀವಿ, ಬೆಲೆ ಅಂತೀವಿ. ಹಾಗೆ ಲಂಬು ಅಂದರೆ ತುಂಬ ದೊಡ್ಡದು. ಲಂಬ ಅಂದರೆ ತುಂಬ ದೊಡ್ಡದು. ದರ ಅಂದರೆ ನಿಗದಿಪಡಿಸೋ ಬೆಲೆ, ದೊಡ್ಡದಾದ ಬೆಲೆ. ದೊಡ್ಡದಾದ ಬೆಲೆ. ಲಂಬೋದರ ಅಂದರೆ ದೊಡ್ಡದಾದ ಬೆಲೆ. ಅಂದರೆ ಭಗವಂತನಿಗೆ ಎಷ್ಟು ಬೆಲೆ ಇದೆ ಅಲ್ವಾ? ತುಂಬ ದೊಡ್ಡ ಬೆಲೆ ಅಲ್ವಾ? ಅದಕ್ಕೆ ಲಂಬೋದರ ಅಂತ. ಏಕದಂತ. ಏಕದಂತ ಅಂದ್ರೇನು? ಒಂದು ಹಲ್ಲು ಮುರಿದೋಗಿರುತ್ತೆ, ಇನ್ನೊಂದಲ್ಲಿ ಹರಿರುತ್ತೆ, ಅದಕ್ಕೆ ಏಕದಂತ ಅಂತೀವಿ. ಬಾಲಚಂದ್ರಮ. ಬಾಲಚಂದ್ರಮ ಅಂದರೆ, ಬಾಲ ಅಂದರೆ ಈ ತಲೆ, ಕಣ್ಣುಗಳು ಉಬ್ಬಿದೆಯಲ್ಲ ಬಾಲ, ಈ ಕಣ್ಣುಗಳು ಉಬ್ಬು, ಈ ಕೂದಲು, ಇದೆಲ್ಲವನ್ನು ಬಾಲ ಅಂತೀವಿ. ಬಾಲ ಅಂದ್ರೇನು? ಇದೆಲ್ಲ ಅದ್ರ ಮೇಲೆ ಇರುತ್ತಲ್ಲ ಅವಲೇ ಚಂದ್ರ. ಚಂದ್ರ ಅಂದ್ರೇನು? ಪ್ರಕಾಶಮಾನವಾಗಿ ಬೆಳೀತಕ್ಕಂಥವನು, ನಮ್ಮ ತಲೆ ಮೇಲೆ ಇರ್ತಕ್ಕಂಥವನು ಅಂತ ಅರ್ಥ. ಈ ಜುಟ್ಟಿದೆಯಲ್ಲ, ಅಲ್ಲಿ ಕೂತ್ಕೊಂಡಿರ್ತಾರೆ ಯಾರೋ ಗಣಪತಿ, ಹಾಗೆ ಬಾಲಚಂದ್ರ ಅಂತೀವಿ. ಗೊತ್ತಾಯ್ತಲ್ಲ? ಹಾಗೆ ಗಣಪತಿಗೆ ಹೆಸರುಗಳು ಒಂದಲ್ಲ, ಎರಡಲ್ಲ, 100 1000 ಲಕ್ಷ ಅಂತ ಇರ್ತವೆ. ಒಂದೊಂದು ಹೆಸರಿಗೂ ಒಂದೊಂದು ಅರ್ಥ ಇರುತ್ತೆ. ಅದು ಗಣಪತಿ ಅಂತಲ್ಲ, ಶಿವ ಇರ್ಬೋದು, ಪಾರ್ವತಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಯಾವುದೇ ಇಂದ್ರಾದಿ ದೇವತೆಗಳು, ವಿಷ್ಣು ಶಕ್ತಿ, ಅನಂತ ಪದ್ಮ, ಅನಂತ ಲಕ್ಷ್ಮಿ, ಯಾರೇ ಆಗಿರಲಿ, 100 1000 ಶತನಾಮಾವಳಿ, ಸಹಸ್ರನಾಮಾವಳಿ, ಇತ್ಯಾದಿ ಇತ್ಯಾದಿ ಅಷ್ಟೋತ್ತರ ಮಂತ್ರಗಳು, ಬೀಜಾಕ್ಷರಗಳು, ಇದೆಲ್ಲ ಇರುತ್ತೆ. ಗೊತ್ತಾಯ್ತಲ್ಲ? ನೋಡಿ ಇವರೇ, ಗಣಪತಿ ಬಗ್ಗೆ ಎಲ್ಲ ಅಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ನಾವು ದೇವತೆಗಳ ಬಗ್ಗೆ ತಿಳ್ಕೊಂಡು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಆವಾಗ ನಮಗೆ ಒಳ್ಳೆಯ ಶಕ್ತಿ ಬರುತ್ತೆ. ಬೀಜಾಕ್ಷರ ಮಂತ್ರಗಳು ತಿಳ್ಕೊಬೇಕು, ಅವುಗಳನ್ನು ಜಪ ಮಾಡಬೇಕು. ಇದೆಲ್ಲ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ ಬೀಜಾಕ್ಷರ ಮಂತ್ರಗಳು, ಯಾವ ರೀತಿ ಗಣಪತಿ ಸಿದ್ಧಿ ಮಾಡ್ಕೊಳ್ಳೋದು, ಯಾವ ರೀತಿ ಶಿವ ಪಾರ್ವತಿ, ಅನಂತ ಪದ್ಮತಿ, ಅನಂತ ಲಕ್ಷ್ಮಿ, ಶ್ರೀವಲ್ಲಾರಾಯಣ ಸಿದ್ಧಿ ಮಾಡ್ಕೊಳ್ಳೋದು, ಕುಮಾರಸ್ವಾಮಿ ಶಕ್ತಿ ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು, ಸಚ್ಚಂದ್ರಾದಿ ದೇವತೆಗಳೆಲ್ಲ ಹೇಗೆ ಮಾತ್ರ ಸಿದ್ಧಿ ಮಾಡ್ಕೊಳ್ಳೋದು ನೆಕ್ಸ್ಟ್ ಪಾರ್ಟಲ್ಲೆಲ್ಲ ಹೇಳ್ಕೊಡ್ತೀನಿ. ಈಗಾಗಲೇ ಕೆಲವು ಪಾರ್ಟ್ಗಳಾಗಿದ್ದರೆ ಅವೆಲ್ಲ ನೋಡಿಲ್ಲ ಅಂದರೆ ಓಕೆ. ಈ ವಿಡಿಯೋ ಯಾಕೆ ಹಾಕಿದ್ದೀರಂದರೆ ನಿಮಗೆ ಮನೋಬಲ ಬರಲಿ, ಮನೋಸ್ಥೈರ್ಯ ಬರಲಿ, ಆತ್ಮಸ್ಥೈರ್ಯ ಬರಲಿ ಅಂತ ಒಂದು ಹಿಂದೂ ಧರ್ಮದ ದೇವತೆ ವಿಘ್ನೇಶ್ವರರ ಬಗ್ಗೆ ಒಂದಷ್ಟು ಮಾಹಿತಿ ಇದರಲ್ಲಿ ಕೊಟ್ಟಿದ್ದೀನಿ. ಹಾಗೆ ಹಿಂದೆ ಭಾಗಗಳು ಹಾಕಿದ್ದೀನಿ, ಆ ಭಾಗಗಳು ನೋಡಿ, ಅವುಗಳೆಲ್ಲ ಮಾಹಿತಿ ಕೊಟ್ಟಿದ್ದೀನಿ. ಗೊತ್ತಾಯ್ತಲ್ಲ? ಹಿಂದಿನ ಭಾಗಗಳು ನೋಡಿ. ಸುಖ ಲಾಭ ಸಿದ್ಧಿಗೆ ಮೂಲ ಯಾವುದು? ಮನೋಬಲ. ಗೊತ್ತಾಯ್ತಾ? ನಮಗೆ ಮಾನಸಿಕ ಬಲ ಇರಬೇಕು. ಮಾನಸಿಕ ಬಲ ಎಲ್ಲಿಂದ ಬರುತ್ತೆ? ನಮ್ಮ ಒಳ್ಳೆಯ ವಿಚಾರಗಳು, ಒಳ್ಳೆಯ ಅಧ್ಯಯನ, ಒಳ್ಳೆಯ ಮಂತ್ರಸಿದ್ಧಿ, ದೇವತಾ ಸಿದ್ಧಿ, ಗುರುಸಿದ್ಧಿ, ಅವ್ರು ಹೇಳ್ಕೊಡ್ತಾರೆ ಸಿದ್ಧಿಗಳು, ಮಂತ್ರೋಪದೇಶ, ಬೀಜಾಕ್ಷರ, ಅದರಿಂದ ನಮಗೆ ಸಿದ್ಧಿಗಳು ಲಭಿಸುತ್ತೆ. ಮನೋಬಲ, ಮಾನಸಿಕ ಬಲ ಲಭಿಸುತ್ತೆ. ಇದರಿಂದ ವಶೀಕರಣ ಮಾಡ್ಕೋಬೋದು. ಬೇಡ ಅಂದರೆ ವಿದ್ವೇಷ ಮಾಡ್ಬೋದು. ಅದರ ಶತ್ರುಗಳೆಲ್ಲ ದೂರ ಹಟ್ಬೋದು. ಒಳ್ಳೆಯವ್ರನ್ನ ಹತ್ರ ಸೆಳ್ಕೊಬೋದು. ಬೇಕಾಗಿರೋ ಐಶ್ವರ್ಯ ಇಲ್ಲೊಂದು ಮತ್ತೊಂದು ಅದನ್ನು ಆಕರ್ಷಣೆ ಮಾಡ್ಕೋಬೋದು ನಮ್ಮಲ್ಲಿ ಮನೋಬಲ ಇದ್ದರೆ.
ಇಲ್ಲ ಅಂದರೆ ಹೇಳೇ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಅದಕ್ಕೆ ಮನೋಬಲ ಬೆಳೆಸ್ಕೊಳ್ಳಿ. ಅದಕ್ಕೆ ಗುರು ದೈವ ಇವುಗಳ ಸಿದ್ಧಾಂತಗಳೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಕೆಲಸಗಳೆಲ್ಲ ಮಾಡಿ ಒಳ್ಳೆಯದಾಗಲಿ ನಿಮಗೆ. ಇಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತೀವಿ, ಗುಡಲಲ್ಲೇ ಸಾಧನೆ ಹೇಳ್ಕೊಡ್ತೀವಿ. ಇದೇ ರೀತಿ ನಾನಾ ರೀತಿಯ ದೇವತೆಗಳ ಬಗ್ಗೆ ಎಷ್ಟೋ ರಹಸ್ಯಗಳಿರುತ್ತೆ, ಬ್ರಹ್ಮಜ್ಞಾನ, ಅದೆಲ್ಲ ಕಲಿಸ್ಕೊಡ್ತೀವಿ ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗಿ. ಇಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ತುಂಬ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಹೇಳ್ತೀರಿ, ಬರೀ ಹೆಡ್ಲೈನ್ಸ್ ಅಂತ ತಿಳ್ಕೊಳ್ಳಿ. ದೇವತೆಗಳ ಬಗ್ಗೆ ರಹಸ್ಯ ಇದು, ಅವೆಲ್ಲ ತಿಳ್ಕೊಳ್ಳೋ ಪೂಜಾ ಕರ್ಮಗಳಿವೆಲ್ಲ ಮಾಡಿದರೆ ಮಾತ್ರ ಮಂತ್ರ ಸಿದ್ಧಿ ಆಗುತ್ತೆ, ದೈವಿ ರಕ್ಷಣೆ ಸಿಗುತ್ತೆ. ಇಲ್ಲಾಂದ್ರೆ ಹೆಂಗೆ ಸಿಗುತ್ತೆ ಹೇಳಿ? ಸರಿಯಾಗಿ ತಿಳ್ಕೊಂಡಿಲ್ಲ, ಸರಿಯಾಗಿ ಮಾಡಲಿಲ್ಲ ಅಂದರೆ ಹೆಂಗೆ ಸಿಗುತ್ತೆ ಹೇಳಿ ಅಲ್ವಾ? ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಕಲಿಬೇಕು ಫಸ್ಟ್, ಆಮೇಲೆ ಸಾಧನೆ ಮಾಡಬೇಕು, ಆಮೇಲೆ ಒಳ್ಳೆಯದಾಗುತ್ತೆ. ಆಮೇಲೆ ನಮಗೆ ನಮ್ಮದೇ ಆದ ಒಂದು ರಕ್ಷಣೆ ಇರುತ್ತೆ, ರಕ್ಷಾ ಕವಚ ಸುತ್ತಲೂ ಒಳಗೋವರೆಗೂ ನಮಗೆ ಒಂದು ರಕ್ಷಾ ಕವಚ ಇರುತ್ತೆ. ಸರಿನಾ? ಓಕೆ, ನಿಮಗೆ ಒಳ್ಳೆಯದಾಗಲಿ. ನೀವು ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರು ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂದರೆ. ಓಕೆ, ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.